ಸಿದ್ದರಾಮಯ್ಯ ಅವರು ಎಲ್ಲಿದ್ದಾರೆ? ಯಾಕೆ ಮಾತಾಡ್ತಾ ಇಲ್ಲ? ಮೇಡಮ್, ಇವರು ಶಿಸ್ತಿನ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ಮಾನ್ಯ ಕಾಂಗ್ರೆಸ್ ವಕ್ತಾರರಿಗೆ ನೇರವಾಗಿ ಕೇಳ್ತಾ ಇದ್ದೀನಿ. ಶಿಸ್ತಿನ ಬಗ್ಗೆ ಪದೇ ಪದೇ ಮಾತಾಡ್ತಾ ಇದ್ದಾರೆ, ಹೈಕಮಾಂಡ್ ಬಗ್ಗೆ ಪದೇ ಪದೇ ಮಾತಾಡ್ತಾರೆ. ಯಾವ ಹೈಕಮಾಂಡ್ ಬಗ್ಗೆ ನೀವು ಪದೇ ಪದೇ ಮಾತಾಡ್ತಾ ಇದ್ದೀರಾ? ನಿಮ್ಮ CM ಮಗ ಅನೇಕ ಸಂದರ್ಭಗಳಲ್ಲಿ ನಮ್ಮ ಅಪ್ಪನೇ 5 ವರ್ಷ ಒಂದು ಮುಖ್ಯಮಂತ್ರಿ ಅಂದಾಗ ಯಾಕೆ ನೀವು ಆಕ್ಷನ್ ತಗೊಳ್ಳಿಲ್ಲ? ಅವತ್ತು ನಮ್ಮ ಹೈಕಮಾಂಡ್ ಇದೇ DK ಶಿವಕುಮಾರ್ ಅವರು, ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇದೇ ಸುರ್ಜೇವಾಲಾ ಅವರು ಓಪನ್ ಆಗಿ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಯಾರು ಸ್ಟೇಟ್ಮೆಂಟ್ ಗಳು ಕೊಡಬಾರ್ದು ಅಂದಾಗ ಪದೇ ಪದೇ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಗಳನ್ನ ಕೊಟ್ಟಾಗ ಯಾಕೆ ಅವ್ರನ್ನ ವಜಾ ಮಾಡಲಿಲ್ಲ? ಯಾಕೆ ಅವ್ರನ್ನ ಉಚ್ಚಾಟನೆ ಮಾಡಲಿಲ್ಲ? ಯಾಕೆ ಅವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲಿಲ್ಲ? ಆಮೇಲೆ ಮೇಡಮ್, ಈಸಿ ಟಾರ್ಗೆಟ್ ರೀ ಅಲ್ಪ ಸಮುದಾಯದವ್ರಿಗೆ. ಹೇಳೋರು ಕೇಳೋರು ಯಾರು ಇಲ್ಲ. ಒಬ್ರಿಗೊಬ್ರು ಎತ್ತು ಕಟ್ಟಿ ಅವ್ರವ್ರೆ ಜಗಳ ಆಡ್ಕೊಂಡು ಕೊನೆಗೆ ಅವ್ರವ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಅಂತ. ಆಮೇಲೆ ಇವರು ಪದೇ ಪದೇ ಇನ್ನೊಂದು ಮನೆ ಮುಖ್ಯಮಂತ್ರಿಗಳು ಹೇಳ್ತಿರ್ತಾರೆ, ಸರ್ವರಿಗೂ ಸಮಪಾಲು, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು. ಒಂದು ಕ್ಷೇತ್ರದಲ್ಲಿ 80,000 ಜನ ಒಂದೇ ಸಮಾಜದವರಿದ್ದಾಗ ಯಾರಿಗೆ ನೀವು ಟಿಕೆಟ್ ಕೊಡಬೇಕು? ಕೇವಲ ಕುಟುಂಬ ರಾಜಕಾರಣದಲ್ಲಿ ಯಾರಾದ್ರೂ ಸತ್ತೋದ್ರೆ ಕುಟುಂಬಕ್ಕೆ ಕೊಡೋದು ಪದ್ಧತಿ. ಯಾಕೆ ಅಂತಂದ್ರೆ ಅಲ್ಲಿ ಬೇರೆ ಸಮಾಜ ಪದ್ಧತಿ ಮಾಡ್ಕೊಂಡಿದ್ದಾರೆ ಒಂದು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಒಂದೇ ಕುಟುಂಬದಲ್ಲಿ ನೋಡಿ, ಅಲ್ಲಿ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥವ್ರೊಬ್ರು ಮಂತ್ರಿಗಳಿದ್ದಾರೆ, ಒಬ್ರು MP ಇದ್ದಾರೆ, ಮತ್ತೊಬ್ರು MLA ಇದ್ದಾರೆ. ಇಷ್ಟು ಜನ ಒಂದೇ ಕುಟುಂಬದಲ್ಲಿ ಇದ್ರು ಕೂಡ ಮತ್ತೆ 4ನೇರು ಕೊಡಬೇಕಾದ್ರೆ ಇದರ ಹಿಂದಿನ ಚುನಾವಣೆಯಲ್ಲಿ ಕೂಡ ತೀರ್ಮಾನ ಆಗಿದ್ದು ಮುಸಲ್ಮಾನರು ಕೊಡಬೇಕು ಅಂತಕ್ಕಂಥದ್ದು. ಮತ್ತೊಂದು ಎರಡನೇದು ಏನಪ್ಪಾ ಅಂತಂದ್ರೆ, ಸನ್ಮಾನ್ಯ ನಲ್ಪಾಡ್ ಅವರು, ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಏನಂತ ಹೇಳಿದ್ರೆ, ಯಾವನು ಇಮ್ರಾನ್ ಪಾಷಾ ನನ್ನ ಕಳಿಸಿರೋ ಜಮೀರಣ್ಣ, ನನಗೆ ಹೇಳಿದ್ದಾರೆ ಜಮೀರಣ್ಣ ಯಾಕೆ ಉತ್ತರ ಕೊಡಲಿಲ್ಲ ಇವತ್ತಿನವರೆಗೂ? ಹೌದು, ನಾನೇ ಕಳಿಸಿದ್ದು ನಲ್ಪಾಡ್ನ, ನಾನೇ ಹೇಳಿ ಕಳಿಸಿದ್ದೀನಿ ಅಂತಕ್ಕಂಥ ಮಾತನ್ನ ಯಾಕೆ ಹೇಳಲಿಲ್ಲ? ನಲ್ಪಾಡು ಇಮ್ರಾನ್ ಜಗಳ ಆಡ್ತಾ ಇದ್ರೆ ಎಲ್ಲದಕ್ಕೂ ಜಮೀರ್ ಅಹಮದ್ ಖಾನ್ ಬಂದು ಉತ್ತರ ಒಂದು ಮುಸಲ್ಮಾನ ನಾಯಕರು ಒಬ್ಬರು ಕೂಡ ಮಾತಾಡಲಿಲ್ಲ ಮೇಡಮ್. ಮತ್ತೊಂದು, ಯಾಕೆ ನೀವು ಜಮೀರ್ ಅಹಮದ್ ಖಾನ್ ಅವ್ರನ್ನ ತಗೊಂಡೋಗಿ ಕೇರಳಾಗ ಹಾಕಿದ್ರಿ? ಅಲ್ಲಿ ಪ್ರಚಾರಕ್ಕೆ ನೀವು ಯಾಕೆ ತಗೊಂಡ್ ಬರ್ಲಿಲ್ಲ? ಅಲ್ಲಿ ಯಾರು ಕುಮ್ಮಕ್ಕಿತ್ತಿದ್ರಲ್ಲಿ? ನಿಮ್ಮಲ್ಲಿ ಬಣಗಳ ಗುದ್ದಾಟ ಅತಿ ಪ್ರಬಲವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪದೇ ಪದೇ ಕೇಳ್ತಾ ನಮ್ಮ ಮಿತ್ರರನ್ನು ನೀವು ಒಂದು ಮಾತು, ಒಳ್ಳೆ ಮಾತನ್ನು ಕೇಳಿದ್ರಿ, ಯಾಕೆ ಮುಸಲ್ಮಾನ ಟಿಕೆಟ್ ಕೊಡಲಿಲ್ಲ ಅಂತಕ್ಕಂಥದ್ದು. ಕೆಲವರು ಈ ಪಕ್ಷಗಳ ಬಗ್ಗೆ ಅವ್ರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬೆಂಕಿ ಹಚ್ಚಿದ್ರು. ಜಾತ್ಯತೀತ ಜನತಾದಳದಲ್ಲೂ ಕೂಡ ಒಂದು ನಿಮಿಷ ಕೇಳ್ರಿ ನೀವು ನಾನು ಹೇಳ್ತಿದ್ದೀನಿ, ಇದೇ ಒಳ್ಳೆ ಪ್ರಶ್ನೆ, ಒಳ್ಳೆ ಮಾತನ್ನು ಮಾಡ್ತಿದ್ದಾರೆ. 2020 ನಾವು ಸರ್ಕಾರ ಮಾಡಿದಾಗ ಇದೇ ಯಡಿಯೂರಪ್ಪನವ್ರ ಜೊತೆ ನಾವು ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ಅವರು ಮಿನಿಸ್ಟರ್ ಆಗಿದ್ರಲ್ಲ, ಅವತ್ತು ಅಷ್ಟು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಂಡವಲ್ಲ. ಯಾಕೆ ನೀವ್ಯಾರು ಯಾವತ್ತು ಮಾತಾಡಲಿಲ್ಲ? ಒಂದು ಮಾತನ್ನು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದೀರ ಅಂತ ಹೇಳಿ ನಿಮ್ಮ ಸ್ವಾರ್ಥಕ್ಕಾಗಿ ಶ್ರೀಮಾನ್ ದೇವೇಗೌಡರು ಹಗಲು ರಾತ್ರಿ ನಿಮ್ಗಳಿಗೋಸ್ಕರ ಕೆಲಸ ಮಾಡ್ತಾರಲ್ಲ, ಯಾವ ಕಾರಣಕ್ಕೆ ದೂರ ಹೋದ್ರಿ ನೀವು? ಕಾರಣ ಹೇಳಿ ನೋಡೋಣ ಬಹಿರಂಗವಾಗಿ. ನಿಮ್ಮ ಅನುಕೂಲಕ್ಕೆ ನೀವು ಮಾಡ್ತಾ ಇರ್ತಕ್ಕಂಥದ್ದು, ನಿಮ್ಮ ಅನುಕೂಲಕ್ಕೆ ಸ್ವಾರ್ಥಕ್ಕಾಗಿ. ಒಂದು ನಿಮಿಷ, ಕೆಲವು ನಾಯಕರು ಅವರು ಸ್ವಾರ್ಥಕ್ಕಾಗಿ ಮೇಡಮ್ ಮುಂದೆ ಒಂದು ಮಾತಾಡಿದ್ರು. ಬಿಜೆಪಿ ಒಂದು ಪ್ರಶ್ನೆ ಕೇಳಿದ್ರಿ ನಮ್ಮ ಮನೆ ಮಿತ್ರರಿಗೆ, ಯಾಕೆ ನಿಮಗೆ ಅಬ್ದುಲ್ ಕಲಾಂ ಅವ್ರು ನೆನಪಾಗಲಿಲ್ವಾ? ಅಬ್ದುಲ್ ಕಲಾಂ ಅವ್ರು ಯಾರು? ರಾಷ್ಟ್ರಪತಿಗಳು, ಪ್ರಥಮ ಪ್ರಜೆ ರೇ, ಉನ್ನತವಾದ ಸ್ಥಾನವನ್ನೇ ಕೊಟ್ಟಿದ್ದೀವ್ರಿ, ಯಾಕೆ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಇಂಥ ಒಂದು ವಿಚಾರ ನೀವು ಒಂದು ಮೇಡಮ್ ಅಲ್ಲ ರೀ, 6 ಕೋಟಿ ಜನಸಂಖ್ಯೆ ಇದೀವಿ. ಎಸ್ ಮೇಡಮ್. ಇದರಲ್ಲಿ ಒಬ್ರು ಕ್ಯಾಂಡಿಡೇಟ್ ಸಿಗ್ಲಿಲ್ಲ ನಿಮ್ಗೆ? ಒಂದ್ ನಿಮಿಷ ಸಿಗ್ಲಿಲ್ಲ. ಅಬ್ದುಲ್ ಕಲಾಂ ಹೋದ್ರಿ ನೀವು, ಪಾರ್ಟಿನ ಹೊಗಳ್ತಿದ್ದೀರಾ? ರಾಜ್ಯದ ಮಾತಾಡ್ತಿದ್ದೀನಿ, ನಾಗೇಂದ್ರ ಪ್ರಸಾದ್ ರಾಜ್ಯದ ಮಾತಾಡಿ. ರಾಜ್ಯದ ವಿಚಾರಣೆ ಮಾತಾಡ್ತಾ ಇದ್ದೀವಿ. ಜಾತ್ಯತೀತ ಜನತಾದಳದಲ್ಲಿ ಪ್ರತಿಯೊಂದು ಸ್ಥಾನಮಾನನೂ ಕೊಟ್ಟಿದ್ವಿ ನಾವು. ಯಾಕೆ ನೀವು ಅವತ್ತು ನಮ್ಮಿಂದ ಹೊರಗೋದ್ರಿ? ಸನ್ಮಾನ್ಯ ದೇವೇಗೌಡರು ನಿಮ್ಮ ಬಗ್ಗೆ ಪ್ರಾಣನೇ ಇಟ್ಟಿದ್ರು, ಮೀಸಲಾತಿ ಕೊಡಿಸಿದ್ರು, ಮುಂದಿನ ಜನ್ಮ ಇದ್ರೆ ನಿಮ್ಮಲ್ಲಿ ಹುಡ್ತೀವಿ ಅಂತಂದ್ರು. ಯಾಕೆ ನೀವು ಅವತ್ತ ತೀರ್ಮಾನ ತಗೊಂಡ್ರಿ? ಕಾರಣ ಕೊಡಿ ಮತ್ತೆ ನೋಡೋಣ. ನಿಮ್ಮ ಸ್ವಾರ್ಥಕ್ಕಾಗಿ ಹೋದ್ರಿ. ಕೆಲವು ನಾಯಕರು ಜನ ಚೆನ್ನಾಗಿದ್ದಾರೆ ನಮ್ಮ ಜೊತೆ, ಬಿಜೆಪಿ ಜೊತೆ ನಿಮ್ ಸ್ವಾರ್ಥಕ್ಕೋಸ್ಕರ ಹೋಗಿ. ಒಂದು ನಿಮಿಷ ಮೇಡಮ್, ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ. ಇದನ್ನೇ ನೀವು ಕೇಳಬೇಕಾಗಿದ್ದು. ಯಾವ ಸಮಾನ ಮನಸ್ಕರು ಅಂತೇಳಿ ಇವ್ರ ಜೊತೆ ನಾವು ಸ್ನೇಹ ಮಾಡಿದ್ವಿ, ಯಾವ ಶಾಂತಿವನದಲ್ಲಿ ಕೂತ್ಕೊಂಡು 100 ವರ್ಷ ಇದ್ರೆ ಆಯಸ್ಸು ಅಂತಕ್ಕಂಥ ಮಾತನ್ನ ಯಾರು ಹೇಳಿದವರು? ಇವ್ರನ್ನ ತೆಗೆದ್ರೆ ಮಾತ್ರ ಕುಮಾರಣ್ಣ 4 ದಿನ ಇದ್ರೆ ನಮ್ಮನ್ನು ಮೀರೈತಾರೆ ಅಂತ ಹೇಳಿ ಯಾವ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ರಾತ್ರಿ ತೆಗೆದಿದ್ದಾರು.
ಇದೇ ಒಂದ್ ಕಾರಣಕ್ಕೆ ನಿಮಿಷ ಕಾಂಗ್ರೆಸ್ ಶಾಸಕರಿಗೆ ಅವರು ಅಲ್ಲಿರುವಂತಹ ನಾಯಕರಿಗೆ ಏನಾದ್ರು ಇರ್ಷಾದ್ ಒಂದ್ ನಿಮಿಷ ಇರ್ಷಾದ್ ಅವರೇ ಒಂದ್ ನಿಮಿಷ ನಾಗೇಂದ್ರ ಪ್ರಸಾದ್ ಅವರೇ ನೀವು ಗೆದ್ದೆತ್ತಿನ ಬಾಲ ಹಿಡಿಯೋರು ಹಿಡಿದ್ರಿ ನಾಗೇಂದ್ರ ಪ್ರಸಾದ್ ಅವರೇ ನಾವು ಮುಗಿಸಿದ್ಮೇಲೆ ನೀವು ಮಾತಾಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಶಾಂತಿವನದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದೇ ಇಡೀ ಏನು ಸರ್ಕಾರ ಬೀಳೋದಕ್ಕೆ ಕಾರಣ ಅಂತ ಇವತ್ತು ಭಾಷಣ ಹೊಡಿತಾ ಇದ್ದೀರಲ್ಲ. ಕಣ್ಣಿಗೆ ಕಾಣುವ ಹಾಗೆ ಬಿಜೆಪಿಯ ನಾಯಕರುಗಳು ಕಾಂಗ್ರೆಸ್ ಮತ್ತು JDSನ ನಾಯಕರುಗಳನ್ನು ಹೈಜಾಕ್ ಮಾಡಿ ಮುಂಬೈಯಲ್ಲಿಟ್ಟು ರಾಜೀನಾಮೆ ಕೊಡಿಸಿ ಚುನಾವಣೆ ಮಾಡಿಸಿ ಮತ್ತೆ ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಅದೆಲ್ಲ ಮರ್ತು ಬಿಟ್ರಿ. ಅವ್ರ ಜೊತೆಗೆ ನೀವೀಗ ಸ್ನೇಹ ಮಾಡಿದ್ದೀರಂತ ಸಿದ್ದರಾಮಯ್ಯನವ್ರು ಒಂದು ಸ್ಟೇಟ್ಮೆಂಟ್ ಇಡೀ ಬದಲಾವಣೆಗೆ ಕಾರಣ ಅಂತ ಹೇಳೋದು ಮೂರ್ಖರು ನಂಬ್ತಾರೆ. ನಾವು ದಯವಿಟ್ಟು ಸರ್ ಬೇಕಾದಂಗೆ ಬೇಕಾದ ರೀತಿಯಲ್ಲಿ ಹೇಳಿದ್ರೆ ನಾವು ಕೇಳಕ್ಕೆ ಈಗ ರೆಡಿ ಇಲ್ಲ. ನೀವು ಕೇಳಿ ಬ್ರದರ್ ಒಂದು ನಿಮಿಷ, ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ನಾವು ಸಮ್ಮಿಶ್ರ ಸರ್ಕಾರಗಳು ಮಾಡುವಂಥ ಸಂದರ್ಭ, ನೀವು ಹೇಳಿದ್ರೆ ಜನನ ಮೂರ್ಖರ ಅಂತ ಹೇಳಿ, ಸಮ್ಮಿಶ್ರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಯಾವ ಪಾರ್ಟಿಗೂ ಕೂಡ ಬಹುಮತ ಇರಲಿಲ್ಲ. ನಾವು ಯಾರ ಜೊತೆ ಹೋಗ್ಬೇಕು? ಸಮಾನ ಮನಸ್ಕರ ಜೊತೆ ಹೋದ್ರೆ ನೀವು ನಮ್ಗೆ ಆಪ್ಷನ್ ಜನಗಳ ಹಣ ಮಾಡ್ತಾ ಇಲ್ಲ. ಸತ್ಯ ಹೇಳ್ತಾ ಇದ್ದೀನಿ ನಾನು. ಅವತ್ತು ಕೂಡ ಬಿಜೆಪಿ ಅವರು ನಿಮ್ಮ ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಇಳಿಸಿ ಅವ್ರ ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಜಿಸುವಾಗ ಮಾಡಿದ್ರು. ಅದೇ ಸತ್ಯ. ಆ ಸತ್ಯ ನೀವ್ ಹೇಳಲ್ಲ. ಯಾಕೆ ಹೇಳಿ? ಅವ್ರ ಜೊತೆ ಈಗ ದೋಸ್ತಿ ಮಾಡ್ಕೊಂಡು ಒಂದು ನಿಮಿಷ ಒಂದು ಮಾತು ಹೇಳ್ತಿದ್ದೀನಿ. ಎರಡೂ ರಾಷ್ಟ್ರೀಯ ಪಕ್ಷಗಳ ಜೊತೆ ಬ್ರದರ್ ಒಂದು ನಿಮಿಷ ಒಂದೇ ಒಂದು ನಿಮಿಷ ಎರಡು ರಾಷ್ಟ್ರೀಯ ಪಕ್ಷಗಳ ಜೊತೆ ನಾವು ಸಮ್ಮಿಶ್ರ ಸರ್ಕಾರ ಇರುವಂತ ಸಂದರ್ಭದಲ್ಲೇನೆ ಯಾರಿಗೂ ಬಹುಮತ ಇರಲಿಲ್ಲ. ಅವತ್ತು ಅವ್ರ ಜೊತೆ ನಾವು ಸಖ್ಯ ಬೆಳೆಸಿದ್ದು. ಆದರೆ ಅವ್ರಗಳ ಜೊತೆ ಇದ್ದಾಗ ಎರಡೂ ರಾಷ್ಟ್ರೀಯ ಪಕ್ಷಗಳ ಜೊತೆಲಿದ್ದಾಗಲೂ ಕೂಡ ಒಳ್ಳೆ ಸರ್ಕಾರವನ್ನು ಕೊಟ್ಟಿದ್ದೀವಿ. ನಾವು ಯಾವ ಸಮಾಜಗಳಿಗೆ